ಪಂಚರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿಗೆ ಸಿಕ್ಕಿದಂತಹ ಫಲ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಬಿಜೆಪಿ ಇಂಥದ್ದೊಂದು ಭರ್ಜರಿ ಫಲಿತಾಂಶ ಪಡೆಯುವಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸೋಲು ಕಲಿಸಿದ ಪಾಠ ತುಂಬಾನೇ ದೊಡ್ಡದು ಅಂತ ಹೇಳಬಹುದು. ಕರ್ನಾಟಕದಲ್ಲಿನ ಒಂದು ಸೋಲು ಬಿಜೆಪಿಗೆ ಒಂದು ರಾಜ್ಯವನ್ನ ಉಳಿಸಿಕೊಳ್ಳುವುದರ ಜೊತೆಗೆ ಹೊಸದಾಗಿ 2 ರಾಜ್ಯಗಳನ್ನ ದೊರಕಿಸಿಕೊಟ್ಟಿದೆ. ಕರ್ನಾಟಕ ವಿಧಾನಸಭೆಯ ವೇಳೆ ಕೈಗೊಂಡ ಪ್ರಯೋಗಗಳು ಫಲ ಕೊಡದೆ ಸೋಲನ್ನು ಒಪ್ಕೊಳ್ಬೇಕಾಯ್ತು ಅನ್ನೋ ಪಾಠವನ್ನ ಕಲಿತಿರೋ ಕೇಂದ್ರ ಬಿಜೆಪಿ ನಾಯಕರು ಮತ್ತೆ ಅಂತಹ ಪ್ರಯೋಗಕ್ಕೆ ಕೈ ಹಾಕದೆ ಗೆಲುವೊಂದೇ ಮಾನದಂಡ ಅನ್ನೋ ಮಂತ್ರವನ್ನ ಜಪಿಸಿದ್ರಿಂದ ಅದು ಅನುಕೂಲವಾಯಿತು. ಹಾಗೇನೆ 2024ರಲ್ಲಿ ನಡೆಯೋ ಲೋಕಸಭಾ ಚುನಾವಣೆಯ ಸೆಮಿಫೈನಲ್ ಅಂತಾನೆ ಬಣ್ಣಿತವಾಗಿರೋ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಪೈಕಿ 3 ರಾಜ್ಯಗಳನ್ನ ಗೆದ್ದು ಬಿಜೆಪಿ ಭರ್ಜರಿ ಜಯ ಸಾಧಿಸಿತು. ಇನ್ನೊಂದು ಕಡೆ ಪುನರುಜ್ಜೀವನದ ಕನಸು ಕಾಣ್ತಾ ಇದ್ದ ಕಾಂಗ್ರೆಸ್ಗೆ ಒಂದು ರಾಜ್ಯದಲ್ಲಿ ಮಾತ್ರ ಗೆಲುವು ನೀಡಿದ ಜನರ ತೀರ್ಪು ಶಾಕ್ ಕೊಟ್ಟಿದೆ. ಈ ಫಲಿತಾಂಶ ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿಗೆ ಟ್ರಿಬಲ್ ಬೂಸ್ಟರ್ ಕೊಟ್ಟಂತಾಗಿದೆ. ಇದರಿಂದ ಮುಂದಿನ ವರ್ಷದ ಲೋಕಸಭೆ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಜಯಭೇರಿ ಬಾರಿಸೋ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸೆಗೆ ಭಾರಿ ಬಲ ಸಿಕ್ಕಂತಾಗಿದೆ ಅಂತಾನೆ ಬಣ್ಣಿಸಲಾಗ್ತಿದೆ. ಮೋದಿ ಮಣಿಸುವ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಓಟಕ್ಕೆ ಒಂದಷ್ಟು ಬ್ರೇಕ್ ಹಾಕಿದಂತೆ ಕೂಡ ಆಗಿದೆ. ಕರ್ನಾಟಕ ಚುನಾವಣೆಯ ಗೆಲುವನ್ನೇ ಮಾದರಿ ಮಾಡಿಕೊಂಡು ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಅಧಿಕಾರಕ್ಕೆ ಬರೋ ತಂತ್ರ ರೂಪಿಸಿತ್ತು. ಅದಕ್ಕೆ ಸಡ್ಡು ಹೊಡೆಯೋದಕ್ಕೆ ಬಿಜೆಪಿ ಕೂಡ ಅನೇಕ ಜನಪ್ರಿಯ ಯೋಜನೆಗಳನ್ನು ಘೋಷಿಸಿ ರಣತಂತ್ರ ರೂಪಿಸಿತು. ಉಚಿತ ಜನಪ್ರಿಯ ಯೋಜನೆಗಳ ಜೊತೆಗೆ ಸನಾತನ ಧರ್ಮ ವಿವಾದ, ಜಾತಿ ಗಣತಿ, ಹಿಂದುತ್ವ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಹಗರಣಗಳು ಈ ಪಂಚರಾಜ್ಯ ಚುನಾವಣಾ ಪ್ರಚಾರದಲ್ಲಿ ಪ್ರಮುಖವಾದ ಚರ್ಚಿತ ವಿಷಯಗಳಾಗಿದ್ವು. ಇದರ ಜೊತೆಗೆ ಆಡಳಿತ ವಿರೋಧಿ ಅಲೆ ಮತ್ತು ಪರವಾಗಿರೋ ಅಲೆ ಚುನಾವಣೆಯ ಫಲಿತಾಂಶ ನಿರ್ಧರಿಸುತ್ತೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಈ 2 ವಿಷಯಗಳು ಉಭಯ ಪಕ್ಷಗಳ ಪಾಲಿಗೆ ಪ್ರಮುಖ ಅಸ್ತ್ರವಾಗಿ ಸಿಕ್ಕಿದ್ವು. ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸನ್ನ ಪ್ರಮುಖವಾಗಿ ಬಳಸಿಕೊಳ್ಳೋ ತಂತ್ರ ರೂಪಿಸಿತ್ತು. ಅಂತಿಮವಾಗಿ ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಆಡಳಿತ ವಿರೋಧಿ ಅಲೆ ಹಾಗೆ ಪ್ರಧಾನಿ ಮೋದಿ ವರ್ಚಸ್ಸು ಕಾಂಗ್ರೆಸ್ಗೆ ಸೋಲುಣಿಸಿದ್ರೆ, ಮಧ್ಯಪ್ರದೇಶದಲ್ಲಿ ಆಡಳಿತ ಪರ ಅಲೆ ಮತ್ತು ಮೋದಿ ಮ್ಯಾಜಿಕ್ ಬಿಜೆಪಿ ಸರ್ಕಾರವನ್ನ ಉಳಿಸಿತು. ಇನ್ನು ತೆಲಂಗಾಣದಲ್ಲಿ ಕಾಂಗ್ರೆಸ್ ಹಾಗೆ ಬಿಆರ್ಎಸ್ ನಡುವೆ ನೇರ ಹಣಾಹಣಿ ಏರ್ಪಟ್ಟು ಅಂತಿಮವಾಗಿ ಗೆಲುವು ಕಾಂಗ್ರೆಸ್ಗೆ ಸಿಕ್ತು. ಹಿಂದಿನ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಈ ಸಲ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳೋ ಯೋಜನೆಯಲ್ಲಿ ಬಿಜೆಪಿ ಸಕ್ಸಸ್ ಕಂಡಿದೆ. ಇನ್ನು ಕರ್ನಾಟಕದ ಸೋಲಿನಿಂದ ಬಿಜೆಪಿ ಹೇಗೆ ಪಾಠ ಕಲಿತು ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡೋದಾದ್ರೆ, ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಅಂದ್ರೆ 2021ರಲ್ಲಿ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಚೇಂಜ್ ಮಾಡಿ ಬಸವರಾಜ ಬೊಮ್ಮಾಯಿ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ಇದು ಪಕ್ಷದ ದೊಡ್ಡ ಮತ ಬ್ಯಾಂಕ್ ಆದ ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣವಾಯಿತು. ಇನ್ನೊಂದು ಕಡೆ ವಿಧಾನಸಭಾ ಚುನಾವಣೆಯ ವೇಳೆ ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಸೇರಿ ಅನೇಕ ಹಿರಿಯ ನಾಯಕರಿಗೆ ಯಾವುದೇ ಕಾರಣ ಕೊಡದೆ ಟಿಕೆಟ್ ನಿರಾಕರಿಸಲಾಯಿತು. ಹಲವು ಅಭ್ಯರ್ಥಿಗಳ ಕ್ಷೇತ್ರ ಬದಲಾಯಿಸಲಾಯಿತು. ಜೊತೆಗೆ ಟಿಕೆಟ್ ಹಂಚಿಕೆಯಲ್ಲೂ ಸ್ಥಳೀಯ ನಾಯಕರ ಮಾತಿಗೆ ಮನ್ನಣೆ ಸಿಕ್ಕಿರಲಿಲ್ಲ. ಆಂತರಿಕ ಸಮೀಕ್ಷೆಯನ್ನ ಆಧರಿಸಿ ಅಭ್ಯರ್ಥಿಗಳನ್ನ ಪಕ್ಷದ ಹೈಕಮಾಂಡ್ ಆರಿಸಿದ್ದು ಸ್ಥಳೀಯವಾಗಿ ಕನ್ಫ್ಯೂಷನ್ಗೆ ಕಾರಣ ಆಯಿತು. ಇನ್ನೊಂದು ಕಡೆ ಟಿಕೆಟ್ ಸಿಗದೆ ಕಣಕ್ಕಿಳಿದ ಬಂಡಾಯ ಅಭ್ಯರ್ಥಿಗಳು ಪಕ್ಷಕ್ಕೆ ಮುಳುವಾಗ್ಬಿಟ್ರು. ಇದರ ಜೊತೆಗೆ ಆಡಳಿತ ವಿರೋಧಿ ಅಲೆ ಕೂಡ ಪಕ್ಷವನ್ನ ತುಂಬಾನೇ ಕಾಡ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಭಾರಿ ಸೋಲು ಕಾಣಬೇಕಾಯಿತು. ಹೀಗಾಗಿ ಕರ್ನಾಟಕ ಚುನಾವಣೆಯ ಬಳಿಕ ನಿಗದಿಯಾಗಿದ್ದ ರಾಜ್ಯಗಳನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳದೇ ಇರೋ ಯೋಜನೆಯನ್ನ ಬಿಜೆಪಿ ರೂಪಿಸಿತು. 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಕಡೆಯ ಚುನಾವಣೆ ಇದಾಗಿದ್ದ ಕಾರಣ ಬಿಜೆಪಿ ಹೈಕಮಾಂಡ್ ತನ್ನ ಪ್ರಯೋಗದ ತಂತ್ರಗಳನ್ನ ತಕ್ಷಣಕ್ಕೆ ಕೈಬಿಡೋ ತಂತ್ರ ರೂಪಿಸಿತು. 2005ರಿಂದ ಸತತ ಅಧಿಕಾರದಲ್ಲಿರೋ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇರೋ ಕಾರಣ ಅವರನ್ನ ಬದಲಾಯಿಸಬೇಕು ಅನ್ನೋ ದೊಡ್ಡ ವಾದ ಕೇಳ್ಬಂತು. ಆದರೆ ಇಂತಹ ಬೇಡಿಕೆ ಬದಿಗೊತ್ತಿದ ಬಿಜೆಪಿ ಹೈಕಮಾಂಡ್ ಚೌಹಾಣ್ ಅವರನ್ನೇ ಮುಂದುವರಿಸಿ ಗೊಂದಲ ಸೃಷ್ಟಿಯಾಗದಂತೆ ನೋಡ್ಕೊಳ್ತು. ಜೊತೆಗೆ 80 ವರ್ಷವಾದವರಿಗೂ ಟಿಕೆಟ್ ಕೊಡ್ತು. ಸಂಸದರನ್ನೂ ಕಣಕ್ಕಿಳಿಸ್ತು. ರಾಜಸ್ಥಾನದಲ್ಲಿ ಮಾಜಿ ಸಿಎಂ ವಸುಂಧರಾ ರಾಜೆಗೆ ಟಿಕೆಟ್ ನಿರಾಕರಿಸಬಹುದು ಅನ್ನೋ ವಾದ ಮೊದಲಿಗೆ ಇತ್ತಾದ್ರೂ ಅಂತಹ ಪ್ರಯತ್ನವನ್ನ ಕೈಬಿಟ್ಟು ಅವರನ್ನ ಜೊತೆಗೆ ಇಟ್ಕೊಂಡೆ
ಅವರಿಗೆ ಆದ್ಯತೆ ನೀಡದೆ ಚುನಾವಣೆಯನ್ನ ಎದುರಿಸೋ ತಂತ್ರವನ್ನ ಪಕ್ಷದ ನಾಯಕರು ರೂಪಿಸಿದ್ರು. ಜೊತೆಗೆ ಛತ್ತೀಸ್ಗಢದಲ್ಲಿ ನಡೆದ ಮಹಾದೇವ್ ಆಪ್ ಹಗರಣಕ್ಕೆ ಧರ್ಮದ ಸ್ಪರ್ಶ ನೀಡುವ ಮೂಲಕ ಹಿಂದುತ್ವದ ಬಗ್ಗೆ ಕಾಂಗ್ರೆಸ್ ನಿಲುವನ್ನೇ ಬಿಜೆಪಿ ದೊಡ್ಡದಾಗಿ ಪ್ರಶ್ನಿಸಿತು. ಇನ್ನೊಂದು ಕಡೆ 3 ರಾಜ್ಯಗಳಲ್ಲೂ ಟಿಕೆಟ್ ಹಂಚಿಕೆಯಲ್ಲಿ ಸ್ಥಳೀಯ ನಾಯಕರ ಮಾತಿಗೆ ಹೆಚ್ಚಿನ ಮನ್ನಣೆ ಕೊಡ್ತು. ಇದು ಸ್ಥಳೀಯ ನಾಯಕರ ವಿಶ್ವಾಸವನ್ನ ಜಾಸ್ತಿ ಮಾಡಿತು. ಬಂಡಾಯ ಅಭ್ಯರ್ಥಿಗಳನ್ನ ಆರಂಭದಲ್ಲೇ ತಡೆಯಲಾಯಿತು. ಇನ್ನು ಆಡಳಿತ ವಿರೋಧಿ ಅಲೆ ತಡೆಯೋದಕ್ಕೆ ಕಳೆದ 1 ವರ್ಷಗಳಲ್ಲಿ ಹಿಂದುಳಿದ ಸಮುದಾಯ, ಮಹಿಳೆಯರನ್ನ ಗುರಿ ಮಾಡಿಕೊಂಡು ಅನೇಕ ಜನಪ್ರಿಯ ಯೋಜನೆಗಳನ್ನ ಅನೌನ್ಸ್ ಮಾಡಿತು. ಕರ್ನಾಟಕದ ಮಾದರಿಯಲ್ಲಿ ಅನೇಕ ಗ್ಯಾರಂಟಿ ಘೋಷಿಸಿ ಕಾಂಗ್ರೆಸ್ಗೆ ಸಡ್ಡು ಹೊಡೆಯಲಾಯಿತು. ಹೀಗೆ ಕರ್ನಾಟಕ ಚುನಾವಣೆಯಲ್ಲಿ ಹಿನ್ನಡೆಗೆ ಕಾರಣವಾದ ಪ್ರತಿ ಅಂಶಗಳನ್ನೂ ಪರಿಗಣಿಸಿ ಅದು ರಿಪೀಟ್ ಆಗದಂತೆ ನೋಡಿಕೊಳ್ಳೋ ಕಾರ್ಯತಂತ್ರವನ್ನ ಪಕ್ಷದ ದೆಹಲಿ ನಾಯಕರು ರೂಪಿಸಿದ್ರು. ಅದು 3 ರಾಜ್ಯಗಳ ಗೆಲುವು ಸಿಗೋ ಹಾಗೆ ಮಾಡಿತು. ಇನ್ನು 17 ರಾಜ್ಯಗಳಿಗೆ ಬಿಜೆಪಿ ಅಧಿಪತಿಯಾಗಿದೆ. ಹೌದು, ಅದರಲ್ಲಿ 12 ರಾಜ್ಯಗಳಲ್ಲಿ ಸ್ವಂತ, 5 ರಾಜ್ಯಗಳಲ್ಲಿ ಮೈತ್ರಿ ಬಲದಿಂದ ಆಡಳಿತ ನಡೆಸ್ತಾ ಇದೆ. ಪಂಚರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಏರೋದ್ರೊಂದಿಗೆ ಒಟ್ಟು 17 ರಾಜ್ಯಗಳಲ್ಲಿ ಸರ್ಕಾರ ನಡೆಸುವ ಮೂಲಕ ತನ್ನ ಬಲ ಹೆಚ್ಚಿಸಿಕೊಂಡು ಮುಂಬರುವ ಲೋಕಸಭಾ ಚುನಾವಣೆಗೆ ಹೊಸ ಹುಮ್ಮಸ್ಸಿನೊಂದಿಗೆ ಸಜ್ಜಾಗೋದಕ್ಕೆ ರೆಡಿಯಾಗಿದೆ. ಕಾಂಗ್ರೆಸ್ ಹಿಮಾಚಲ, ಕರ್ನಾಟಕ ಮತ್ತು ಇತ್ತೀಚೆಗೆ ಗೆದ್ದ ತೆಲಂಗಾಣದಲ್ಲಿ ಮಾತ್ರ ಅಧಿಕಾರದಲ್ಲಿರುವ ಮೂಲಕ ಕೇವಲ 3 ರಾಜ್ಯಗಳಲ್ಲಿ ಅಧಿಕಾರ ಹಿಡ್ಕೊಂಡಿದೆ.